ಗಿಲ್ಲಿ ಅಂದ್ರೆ ಅಷ್ಟೊಂದ್ ಇಷ್ಟ ಅಂತ ಹೇಳಿದ್ರಿ. ಗಿಲ್ಲಿ ಜೊತೆಗೆ ಅಶ್ವಿನಿ ಅವ್ರ ಜಗಳ ಹೇಗಿತ್ತು? ಅಶ್ವಿನಿ ಅವ್ರ ಜಗಳ. ಅಶ್ವಿನಿ ಅವ್ರ ಜಗಳ ಆಕ್ಚುಲಿ ಒಂದು ಏನು ಅಂದ್ರೆ ಬಿಗ್ ಬಾಸ್ ಅಂದ್ರೆ ಜಗಳ, ಕಾಂಟ್ರವರ್ಸೀಸ್ ಅವೆಲ್ಲ ಇದ್ರೇನೆ ನೋಡಕ್ ಆಗೋದು. ಸೊ ಕೆಲವೊಂದು ಆಕ್ಚುಲಿ ಅಶ್ವಿನಿ ಗೌಡ ಎಲ್ಲಾರ ಹತ್ರನೂ ಜಗಳ ಮಾಡ್ತಾ ಇದ್ರು. ಬಟ್ ಗಿಲ್ಲಿ ಅವ್ರ ಹತ್ರ ಮಾಡ್ತಾ ಇದ್ದಿದ್ದ ಜಗಳ, ಅವ್ರ ಕಿತ್ತಾಟ, ಆ ಟಾಂಗುಗಳು ಅದು ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಲೆವೆಲ್ ಅಲ್ಲೇ ಇರ್ತಾ ಇತ್ತು. ಸೊ ಹೇಳ್ಬೇಕು ಅಂದ್ರೆ ಗಿಲ್ಲಿ ಟಾಂಗ್ ಕೊಡೋದ್ರಿಂದಾನೇ ಅಶ್ವಿನಿ ಅಷ್ಟು ಚೆನ್ನಾಗಿ ಹೊಳಿಯಕ್ಕೆ ಸಾಧ್ಯ ಆಯ್ತು ಅಂತ ನನ್ನ ಅನ್ಸಿಕೆ. ಹಂಗಾದ್ರೆ ಗಿಲ್ಲಿಯಿಂದ ಅಶ್ವಿನಿ ಫೇಮಸ್ ಆಗಿದ್ದ, ಅಶ್ವಿನಿಯಿಂದ ಗಿಲ್ಲಿ ಫೇಮಸ್ ಆಗಿದ್ದ? ನಾನ್ ಹೇಳ್ದಂಗೆ ನನ್ನ ಪ್ರಕಾರ ಆಕ್ಚುಲಿ ಗಿಲ್ಲಿ ಟಾಂಗ್ಗಳು ಕೊಟ್ಟು ಅದಕ್ಕೆ ಅಶ್ವಿನಿ ಉತ್ತರ ಕೊಡೋದ್ರಿಂದ ಮತ್ತೆ ಆ ಜಗಳಗಳ ಆಡೋದ್ರಿಂದಾನೇ ಅಶ್ವಿನಿ ಫೇಮಸ್ ಆದ್ರು. ಗಿಲ್ಲಿ ಮತ್ತೆ ಕಾವು ಅವರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅವ್ರ ಫ್ರೆಂಡ್ಶಿಪ್ ಆಕ್ಚುಲಿ ಒಂದು ಜಿನೂನ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರಿಬ್ರು ಡೇ ಒನ್ ಇಂದ ಡೇ ಎಂಡ್ ವರ್ಗು, ಎಸ್ಟರ್ಡೇ ವರ್ಗು ಲೈಕ್ ನೀವು ನೋಡ್ಕೊಂಡ್ ಬಂದ್ರೆ ಸೊ ತುಂಬಾನೇ ಲೈಕ್ ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಧೈರ್ಯ ಕೊಡೋದಾಗ್ಲಿ, ಯಾವ್ದಾದ್ರು ಸಪೋರ್ಟ್ ಮಾಡೋದಾಗ್ಲಿ, ಅಡ್ವೈಸ್ ಮಾಡೋದಾಗ್ಲಿ. ಮತ್ತೆ ಗಿಲ್ಲಿ ಯಾರಾದ್ರೂ ಮಾತು ಹೇಳ್ತಾನೆ ಅಂದ್ರೆ ಅದು ಕಾವ್ಯದ್ ಮಾತ್ರ. ಸೊ ಬೇರೆಯವ್ರು ಯಾರೇ ಏನೇ ಹೇಳಿದ್ರು ಅದಕ್ಕೊಂದು ರಿವರ್ಸ್ ಟಾಂಗ್ ಯಾವಾಗ್ಲೂ ಕೊಡ್ತಾ ಇದೆ. ಬಟ್ ಕಾವ್ಯದಲ್ಲಿ ಇರುವಂತ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಒಂದು ಅಡ್ವೈಸ್ ಅವ್ನು ನಂಬ್ತಾನೆ. ಲೈಕ್ ಏನೇ ಹೇಳಿದ್ರು ಒಂದು ಒಳ್ಳೇದಕ್ಕೆ ಹೇಳ್ತಾಳೆ ಅಂತ ಕೇಳಿ ಸೊ ಅವನು ಫಾಲೋ ಮಾಡ್ತಾನೆ. ಸೊ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ನಾನು ಸುಮಾರು ಬಿಗ್ ಬಾಸ್ ಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಈವನ್ ಈ ಸೀಸನ್ ಅಲ್ಲೂ ಅಷ್ಟೇ ಪೇರುಗಳು ಆಗ್ತಾರೆ, ಫ್ರೆಂಡ್ಶಿಪ್ಗಳು ಆಗ್ತಾರೆ, ಬಟ್ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಜಗಳಗಳಾಗುತ್ತೆ. ಬಟ್ ಇವ್ರದಲ್ಲಿ ಯಾವುದೇ ಒಂದು ಟೈಮ್ ಅಲ್ಲಿ ಆತರ ನಾವು ನೋಡೇ ಇಲ್ಲ. ಸೊ ಅದು ಒಂಥರ ಲೈಕ್ ಪ್ಯೂರ್ ಫ್ರೆಂಡ್ಶಿಪ್ ಅನ್ಸುತ್ತೆ.